ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಮುಖ್ಯ ಸಚೇತಕರೇ ಇಲ್ಲದಿರೋದು ಎದ್ದು ಕಾಣ್ತಾ ಇದೆ. ಇದು ಆಡಳಿತ ಪಕ್ಷದ ಸದಸ್ಯರ ಮೇಲೆ ಹಿಡಿತ ಇಲ್ಲ ಅನ್ನೋದು ಕೂಡ ಕಲಾಪದಲ್ಲಿ ಎದ್ದು ಕಾಣ್ತಾ ಇದೆ. ವಿಪಕ್ಷಗಳ ತರಾಟೆಗೆ ಸರಿಯಾಗಿ ಕೌಂಟರ್ ಕೊಡೋದೇ ಇಲ್ಲದಂತಾಗಿದೆ. ಪರಿಷತ್ನಲ್ಲಿ ಸರ್ಕಾರಕ್ಕಿಲ್ಲ ಚೀಫ್ ವಿಪ್. ರಾಜ್ಯ ಸರ್ಕಾರಕ್ಕೆ ಹೆಚ್ಚಿದ ರಾಜಕೀಯ ಒತ್ತಡ. ರಾಜ್ಯದಲ್ಲಿ ಎರಡೂ ಕಲಾಪಗಳು ಕೇವಲ ಪ್ರತಿಭಟನೆಗಳಿಂದಲೇ ಬಲಿಯಾಗ್ತಾ ಇದೆ. ಬರ, ಕಾವೇರಿ ಹೋರಾಟ ಹೀಗೆ ಹತ್ತು ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದ ಜನಪ್ರತಿನಿಧಿಗಳು ಕೇವಲ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪರಿಷತ್ ಹಾಗೂ ವಿಧಾನಸಭೆ ಎರಡರಲ್ಲೂ ಪ್ರತಿಭಟಿಸ್ತಾ ಇವೆ. ಆದರೆ ಇತ್ತ ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರ ನೇಮಕ ಆಗದೇ ಇರೋದು ರಾಜಕೀಯ ಚರ್ಚೆಗೂ ಕಾರಣ ಆಗಿದೆ. ಅಧಿವೇಶನ ಆರಂಭ ಆಗಿ 4 ದಿನ ಕಳೆದರೂ ಆಡಳಿತ ಪಕ್ಷದ ಸದಸ್ಯರನ್ನ ಸಮನ್ವಯಗೊಳಿಸುವ, ವಿಪಕ್ಷಗಳ ಆರೋಪಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಜವಾಬ್ದಾರಿ ಹೊತ್ತಿರುವ ಚೀಫ್ ವಿಪ್ ಸ್ಥಾನ ಖಾಲಿಯಾಗಿದೆ. ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಪರವಾಗಿ ಸದಸ್ಯರನ್ನ ಒಗ್ಗೂಡಿಸೋದು, ಪ್ರಮುಖ ವಿಚಾರಗಳಲ್ಲಿ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸುವುದು, ಸದಸ್ಯರ ಹಾಜರಾತಿ ಹಾಗೂ ಕಲಾಪದ ನಿರ್ವಹಣೆಯಲ್ಲಿ ಸಮನ್ವಯ ಸಾಧಿಸುವುದು ಮುಖ್ಯ ಸಚೇತಕರ ಪ್ರಮುಖ ಜವಾಬ್ದಾರಿ. ಆದರೆ ಸರ್ಕಾರದಿಂದ ಆ ಸ್ಥಾನಕ್ಕೆ ಇನ್ನೂ ನೇಮಕ ಆಗದೇ ಇರುವುದರಿಂದ ಆಡಳಿತ ಪಕ್ಷದ ಸದಸ್ಯರ ಮೇಲೆ ಪಕ್ಷದ ಹಿಡಿತ ಎಷ್ಟರ ಮಟ್ಟಿಗೆ ಇದೆ ಅನ್ನೋ ಪ್ರಶ್ನೆ ಎದ್ದಿದೆ. ಚೀಫ್ ವಿಪ್ ಇಲ್ಲದೆ ಇರೋದು ಸರ್ಕಾರದ ಮಸೂದೆಗಳ ಮಂಡನೆ, ಸದಸ್ಯರ ಹಾಜರಾತಿ ಮತ್ತು ನಿರ್ಣಯಗಳ ಮೇಲಿನ ಮತದಾನದ ವೇಳೆ ಗಂಭೀರ ಪರಿಣಾಮಗಳಾಗುವ ಸಾಧ್ಯತೆ ಇದೆ. ಪಕ್ಷದ ನಿಲುವು ಸಮರ್ಪಕವಾಗಿ ಜಾರಿಯಾಗದಂತಹ ಗಂಭೀರ ಆಡಳಿತಾತ್ಮಕ ಮತ್ತು ರಾಜಕೀಯ ಬಿಕ್ಕಟ್ಟಿಗೆ ಕಾರಣವೂ ಆಗಬಹುದು. ಪರವಾಗಿಲ್ಲ, ಅದು ಈಗ ಸಭಾನಾಯಕರು ಇರ್ತಾರೆ, ನಮ್ಮ ಹಿರಿಯ ಯಾರಿರ್ತಾರೆ ಸದಸ್ಯರಿಗೆ ಅವ್ರಿಗೆ ನಾವು ಹೇಳ್ಬೋದು, ಅದನ್ನ ನೋಡಿ ಮಾಹಿತಿ ತರಿಸ್ಕೊಡಿ, ಅವ್ರಿಗೆ ಸಹಕಾರ ಕೊಡಿ ಅಂತ ಹೇಳಂತ ಮಾತನ್ನು ಹೇಳಿ ಒಟ್ಟಾರೆ ಸದನಕ್ಕೆ ಬೇಕಾದ ವಿಚಾರಗಳನ್ನ ಈಗ ಸಭಾನಾಯಕರು ಇರ್ತಾರೆ, ಅವರೇ ಮಾರ್ಗದರ್ಶನ ಕೊಡಬಹುದು, ಕರೆದು ಹೇಳ್ಬೋದು, ಅಧಿಕಾರಿಗಳು ಕೂಡ ಕರೆದು ಹೇಳ್ಬೋದು. ಆದ್ರೆ ಪ್ರೆಸಿಡೆಂಟ್ಸ್ ಕೂಡ ಜನರಲ್ ಚೀಫ್ ವಿಪ್ ಏನ್ ಮಾಡ್ತಾರೆ, ಅವ್ರ ಮೆಂಬರ್ಸ್ ಬೆಳಿಗ್ಗೆ ಎದ್ದು ಫೋನ್ ಮಾಡಿ ಎಲ್ಲ ಬರ್ಬೇಕಂತ ಹೇಳ್ತಾರೆ. ಆದ್ರೆ ಅದನ್ನ 1-2 ಸಲ ಬಹುಶಃ ಆಗಂತ ಸಾಧ್ಯತೆ ಇದೆ, ಸರ್ಕಾರಕ್ಕೆ ಬೇಕು. ಇದೆಲ್ಲ ಒಂದ್ ಕಡೆ ಆದ್ರೆ ತಮ್ಮ ಸಮುದಾಯಗಳಿಗೆ ಕೊಡಬೇಕು ಅಂತ ಪ್ರಭಾವಿ ಸಚಿವರ ಲಾಬಿ ಕೂಡ ಜೋರಾಗಿ ನಡೆಸಿದಾರಂತೆ. ಇತ್ತ ಸಣ್ಣ ಸಮುದಾಯ ಆಗಿದ್ರೂ ನಾಗರಾಜ್ ಯಾದವ್ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಬಳಿಯೂ ತಮ್ಮ ಮನವಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಖಂಡಿತವಾಗ್ಲೂ ನಿರೀಕ್ಷೆ ಇಟ್ಕೊಂಡಿದ್ದು ನಾನು ಸನ್ಯಾಸಿ ಅಂತೂ ಅಲ್ಲವೇ ಅಲ್ಲ. ಈಗ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರನ್ನ, ಉಪ ಸಭಾಪತಿ ಸ್ಥಾನಕ್ಕೆ ಒಬ್ಬ ಮಹಿಳಾ ನಾಯಕಿಯನ್ನ ಮಾಡಿರುವ ಸಂದರ್ಭದಲ್ಲಿ ಅವೆಲ್ಲ ಹೈಕಮಾಂಡ್ ತೀರ್ಮಾನ ಸ್ವಾಗತ ಮಾಡ್ತೀವಿ. ಆದರೂ ನನಗೂ ಕೂಡ ಒಂದು ಸ್ಥಾನಮಾನಗಳು ಬೇಕು, ಜನಸೇವೆ ಮಾಡಬೇಕು, ನಾವು ಮುಂದಿನ ದಿನಗಳಲ್ಲಿ ನಾಯಕರಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒತ್ತಾಯ ಮಾಡಿರೋದು ನಿಜ. ಖಂಡಿತವಾಗ್ಲೂ ಒತ್ತಾಯ ಮಾಡ್ತೇನೆ. ನಾನು ಮೊದಲನೇ ಬಾರಿ ಬಂದಿರೋನು, 2ನೇ ಬಾರಿ ಬಂದಿರೋದಕ್ಕಂಥ ವಿಚಾರದಕ್ಕಿಂತ ಹೆಚ್ಚಾಗಿ ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಎಬಿಲಿಟಿನ ಕನ್ಸಿಡರ್ ಮಾಡಿ ಮಾಡಬೇಕು ಅಂತಕ್ಕಂಥ ಮನವಿ ನಾನು ಮಾಡ್ತೇನೆ. ಈ ನಡುವೆ ಮಂಜುನಾಥ್ ಭಂಡಾರಿ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಚೀಫ್ ವಿಪ್ ಇಲ್ಲದೆ ಇರೋದು ಸಭೆಗೆ ಶಾಸಕರ ಹಾಜರಾತಿಯನ್ನ ಖಚಿತಪಡಿಸುವುದು ಕಷ್ಟ ಆಗುತ್ತೆ. ಪ್ರಮುಖ ವಿವಾದಾತ್ಮಕ ಮಸೂದೆಗಳ ಚರ್ಚೆಯ ವೇಳೆ ಪಕ್ಷದ ಆದೇಶ ಮೀರುವ ಸದಸ್ಯರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಹಿನ್ನಡೆ ಆಗಬಹುದು.